ಕಾಂಗ್ರೆಸ್ನ ನಡಿಗೆ ಕೃಷ್ಣಾ ಕಡೆಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದವರು, ಆಣೆ ಪ್ರಮಾಣ ಮಾಡಿದವರು, ವರ್ಷಕ್ಕೆ 10,000 ಕೋಟಿ, 5 ವರ್ಷಕ್ಕೆ 50,000 ಕೋಟಿಯನ್ನ ಇಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿದವರು. UKP 3ನೇ ಹಂತ 17,000 ಕೋಟಿ ಅವತ್ತು ಸಂಪೂರ್ಣಗೊಳಿಸಬಹುದಾಗಿತ್ತು, 17,000 ಕೋಟಿ ರೂಪಾಯಿ ವೆಚ್ಚದ. ಆದ್ರೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಬಂದಂತ ಕಾಂಗ್ರೆಸ್ನವರು ಅವರು ಮಾಡಿದಂತ ಪಾಪದ ಫಲವೇ 17,000 ಕೋಟಿಗೆ ಇದ್ದಂತಹ ಒಂದು ಪ್ರಾಜೆಕ್ಟ್ ಕಾಸ್ಟ್ ಹೇಳಿ ಆ ಕಾಸ್ಟ್ ಎಸ್ಕಿಲೇಷನ್ ಆಗಿ 87,000 ಕೋಟಿಗೆ ಇವತ್ತು ಹೋಗಿ ತಲುಪಿದೆ. ಹತ್ತತ್ರ 70,000 ಕೋಟಿಯಷ್ಟು ಸಂಪೂರ್ಣ ಕಾಸ್ಟ್ ಎಸ್ಕಿಲೇಷನ್ ಆಗಿ ಗಗನಕ್ಕೆ ಹೋಗಿ ತಲುಪಿದೆ. 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಅಲ್ಲಿಯೂ ಒಂದು ಮಾತು ಕೊಡ್ತಾರೆ, ಈ ರಾಜ್ಯದಲ್ಲಿ ನೆನೆಗುತ್ತಿಗೆ ಬಿದ್ದಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ 2 ಲಕ್ಷ ಕೋಟಿ ಕೊಡ್ತೀವಿ 5 ವರ್ಷದಲ್ಲಿ ಅಂತ ಪ್ರಣಾಳಿಕೆಯಲ್ಲಿ ಇದೇ ಕಾಂಗ್ರೆಸ್ನವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ವರ್ಷಕ್ಕೆ 40,000 ಕೋಟಿ. ಇಲ್ಲಿಯವರೆಗೂ ಎಷ್ಟು ಕೊಡಕ್ಕಾಗಿದೆ? ಜಲಸಂಪನ್ಮೂಲ ಇಲಾಖೆಯಿಂದ ನೀಡಬೇಕಾಗಿರ್ತಕ್ಕಂಥ ಹಣ, ಆ ಹಣವನ್ನು ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಂಡು ಇವತ್ತು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲಾ ನೀರಾವರಿ ಯೋಜನೆಗಳಿಗೂ ಕೂಡ ಇವತ್ತು ಒಂದು ಸ್ಥಗಿತವನ್ನು ಹಾಕಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ.